ವಿಟ್ಲ ಪಾರ್ಥಂಪಾಡಿ ಜಠದಾರಿ ದೈವಸ್ಥಾನದಲ್ಲಿ ಏಪ್ರಿಲ್ 7ರಂದು ನಡೆಯಲಿರುವ ವಿಶೇಷ ಪ್ರಾರ್ಥನೆಯ ಮಹಿಮೆ ಸೇವೆಯ ಆಮಂತ್ರಣ ಪತ್ರಿಕೆಯನ್ನು ವಿಟ್ಲ ಅರಮನೆಯಲ್ಲಿ ಬಿಡುಗಡೆಗೊಳಿಸಲಾಯಿತು. ಬೆಳಗ್ಗೆ ನಾಗತಂಬಿಲ, ಸಂಜೆ ಕುಡಾಲು ಬಾಡೂರು ಕೂಡುಕಟ್ಟಿನ ಬಾಡೂರು ಚಾವಡಿಯಿಂದ ಶ್ರೀ ಜಟಾಧಾರಿ ದೈವದ ಭಂಡಾರ ಆಗಮಿಸಲಿದೆ. ನಂತರ ರಾತ್ರಿ ಅನ್ನ ಸಂತರ್ಪಣೆ, ಬಳಿಕ ರಾಜನ್ ದೈವ ಗುಳಿಗನಿಗೆ ಕೋಲ ಸೇವೆ ನಡೆಯಲಿದೆ. ಒಡಿಯೂರು ಕ್ಷೇತ್ರದ ಗುರುದೇವಾನಂದ ಸ್ವಾಮೀಜಿ, ಮಾಣಿಲ ಕ್ಷೇತ್ರದ ಮೋಹನದಾಸ ಪರಮಹಂಸ ಸ್ವಾಮೀಜಿ, ಕಣಿಯೂರು ಮಹಾಬಲ ಸ್ವಾಮೀಜಿ ಆಶೀರ್ವಚನ ನೀಡಲಿದ್ದಾರೆ. ರಾತ್ರಿ ಜಠಾಧಾರಿ ದೈವದ ಭಂಡಾರ ಮೈಮಗದ್ದೆಗೆ ಆಗಮಿಸಿ ಮೈಮೆ ನಡೆಯಲಿದೆ. ಇದರ ಪ್ರಯುಕ್ತ ವಿಟ್ಲ ಅರಮನೆಯ ಬಂಗಾರು ಅರಸರು ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿದರು. ಜಟಾಧಾರಿ ದೈವ ಅಂತ ಹೆಸರಾದಂಥ ಜಟಾಧಾರಿ ದೈವದ ಮೈಮೆ ನಾಡ್ದು ಏಪ್ರಿಲ್ 7ನೇ ತಾರೀಕಿಗೆ ನಡೀಲಿಕ್ಕೆ ಉಂಟು. ಅದು ನಾವು ಒಂದು 150-160 ವರ್ಷದ ಹಿಂದಿನ ಇತಿಹಾಸ ತಗೊಂಡ್ರೆ ಅದು ಮುಂಚೆ ನಡೀತಾ ಇತ್ತು. ಅದು ನಿಂತು ಒಂದು 150 ವರ್ಷ ಆಗಿದೆ. ಪುನಃ ಅದನ್ನು ಬ್ರಹ್ಮಕಲಶ ಮಾಡಿ ಅರಸರ ನೇತೃತ್ವದಲ್ಲಿ ಬ್ರಹ್ಮಕಲಶಾದಿಗಳೆಲ್ಲ ನಡೆಯಿತು. ಅದು ಪ್ರತಿ 3 ವರ್ಷಕ್ಕೊಮ್ಮೆ ನಡೆಯುವುದು ಅಂತ ನಾವು ದೈವಜ್ಞರ ಮುಖಾಂತರ ಪ್ರಶ್ನೆ ಚಿಂತನೆ ಮಾಡಿ ನಿಶ್ಚಯ ಮಾಡಿದ್ದೆವು. ನಾಡ್ದು ಏಪ್ರಿಲ್ 7ನೇ ತಾರೀಕಿಗೆ ಆ ಮಹಿಮೆಯನ್ನು ಮಾಡುವುದು ಅಂತೇಳಿ ಲೋಕ ಕಲ್ಯಾಣಾರ್ಥವಾಗಿ ಎಲ್ಲ ಜನರ ಅಭಿಷ್ಟಗೆ ನೆರವೇರಬೇಕು ಅಂತೇಳಿ ಈ ಮಹಿಮೆಯನ್ನು ಮಾಡ್ತಾ ಇದ್ದೇವೆ. ಆದರೂ ಯಾವಾಗಲೂ ಆದರೆ ಬಾಡೂರಿಂದ ಭಂಡಾರ ಬಂದು ನಾಡ್ದು 7 ತಾರೀಕಿಗೆ ಮಹಿಮೆ ಆಗ್ತದೆ. ಅದರ ಒಟ್ಟಿಗೆ ಅರಮನೆಯ ರಾಜನ್ ದೈವದ ಆ ಕೋಳ ಕೂಡ ಅವತ್ತು ಸಂಜೆ 9 ಗಂಟೆ ಹೊತ್ತಿಗೆ ಆಗ್ಬೋದು. ಅಂದರೆ ಇದರ ಭಂಡಾರ ಬಂದ ನಂತರವೇ ಅದು ಆಗಬೇಕು ಅಂತ ಪ್ರಶ್ನೆಯಲ್ಲಿ ಚಿಂತನೆ ಆಗಿದೆ. ಅದೇ ಪ್ರಕಾರ ಮಹಿಮೆ, ಕೋಳ ಹಾಗೆ ಅನ್ನ ಸಂತರ್ಪಣೆ ಎಲ್ಲ ಭಕ್ತಾದಿಗಳ ಸಹಕಾರದೊಂದಿಗೆ ನಡೀಲಿಕ್ಕೆ ಇದೆ. ವಿ ಸದಾಶಿವ ವಿಟ್ಲ ಅರಮನೆ, ವಿ ನರಸಿಂಹ ವರ್ಮ ಅರಮನೆ, ಶ್ರೀಕಂಠ ವರ್ಮ ಅರಮನೆ, ಜಯರಾಮ್ ಬಲ್ಲಾಳ್ ವಿಟ್ಲ ಅರಮನೆ, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಕೃಷ್ಣಯ್ಯ ಕೆ, ಕಾರ್ಯಾಧ್ಯಕ್ಷ ಬಾಬು ಕೊಪ್ಪಳ, ಉಪಾಧ್ಯಕ್ಷ ಲಕ್ಷ್ಮಣ್ ಆರ್ಎಸ್, ಕಾರ್ಯದರ್ಶಿ ಶೈಲೇಶ್, ನಾರಾಯಣ ನಾವಡ, ಕೋಶಾಧಿಕಾರಿ ಪ್ರಭಾಕರ್ ಶೆಟ್ಟಿ, ಶ್ರೀಕಾಶಿ ಯುವಕ ಮಂಡಲದ ಅಧ್ಯಕ್ಷ ದಿವಾಕರ, ಮಾಜಿ ಅಧ್ಯಕ್ಷ ಕೇಶವ ವಿಕೆ, ಕಾರ್ಯದರ್ಶಿ ಮನೋಜ್, ಹರೀಶ್ ಕಾಶಿಮಠ, ದಿಪಿನ್, ರಾಘವ, ಯೋಗೇಶ್ ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.